ದಾವಣಗೆರೆಗೆ ಜಮೀರ್ ಬಂದರೂ ಕೂಡ ಪ್ರಚಾರ ಮಾಡದೆ ಹೋದರು. ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗದ ಜಮೀರ್ ಅಹಮದ್ ಅವರ ಇದೀಗ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಚಿವ ಮಲ್ಲಿಕಾರ್ಜುನ್ ಊಟ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗ್ತಾ ಈ ಭೇಟಿ. ಮುಸ್ಲಿಂ ಮತದಾರರಿಗೆ ಒಂದು ಕರೆ ಕೂಡ ಕೊಡದ ಜಮೀರ್ ಅಹಮದ್ ಅವರು ಹೆಸರಿಗಷ್ಟೇ ಬಂದು ವಾಪಸ್ ಹೋದ್ರ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸೂಚನೆಯಂತೆ ನಾನು ದಾವಣಗೆರೆಗೆ ಬಂದಿದ್ದಾಗಿ ಹೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಹಾಗಿದ್ರೆ ಮನಪೂರ್ವಕವಾಗಿ ಹಾಗೂ ಬರಬೇಕಂತ ಬರಲಿಲ್ವಾ ಅಥವಾ ಕೇವಲ ಸಿಎಂ ಅವರು ಹೇಳಿದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಚುನಾವಣೆ ಇರುವುದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಆದರೆ ಜಮೀರ್ ರೋಡ್ ಶೋ ನಡೆಸಿದ್ದು ದಾವಣಗೆರೆಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂತಹ ಒಂದು ಭೇಟಿ ಜಮೀರ್ ಅಹಮದ್ ಅವ್ರದ್ದು ಆಯ್ತಾ? ಹಾಗಾದ್ರೆ ಇವರ ನಡೆಯ ಉದ್ದೇಶವಾದರೂ ಏನು? ಪ್ರಚಾರಕ್ಕೆ ಹೋಗಲಿಲ್ಲ ಸಚಿವ ಜಮೀರ್ ಅವರು. ಸಮುದಾಯಕ್ಕೆ ಒಂದೇ ಒಂದು ಕರೆಯನ್ನು ಕೊಡಲಿಲ್ಲ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರವರಿಗೆ ನಿಮ್ಮ ಮತವನ್ನ ಹಾಕಿ ಅಂತಕ್ಕಂಥ ಒಂದೇ ಒಂದು ಕರೆಯನ್ನ ಕೊಡಲಿಲ್ಲ. ಹಾಗಾದ್ರೆ ನನಗೆ ಸಿಎಂ ಹೇಳಿದ್ರು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ, ನೇರವಾಗಿ ಬಂದಿದ್ದೇನೆ, ಕೇರಳದ ಚುನಾವಣಾ ಸ್ಟಾರ್ ಪ್ರಚಾರಕನಾಗಿದ್ದೇನೆ, ಹೀಗೆಲ್ಲ ಹೇಳಿದ್ದಾರೆ. ಆದರೆ ಮುಖ್ಯವಾಗಿರತಕ್ಕಂತಹ ಕಾರ್ಯವನ್ನ ಬಿಟ್ಟು ಕೇವಲ ಇದು ನೆಪ ಮಾತ್ರಕ್ಕೆ ಭೇಟಿ ಆಯ್ತಾ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದು ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ, ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ವಿಠಲ್, ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಜಮೀರ್ ಅಹಮದ್ ಅವರ ಈ ಒಂದು ಭೇಟಿ ಕೇವಲ ನೆಪ ಮಾತ್ರಕ್ಕೆ ಸಾಕ್ಷಿಯಾಗಿದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಒಂದೇ ಒಂದು ಮತಯಾಚಿಸಿ ಅಂತಕ್ಕಂತಹ ಅವರ ಬಾಯಿಂದ ಒಂದು ಮಾತು ಬರಲಿಲ್ಲ. ಸಿಎಂ ಅವರು ಹೇಳಿದ್ರು, ನಾನು ಬಂದಿದ್ದೆ, ನಾನು ನೇರವಾಗಿ ಇಲ್ಲಿ ಬಂದಿದ್ದೇನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ವಿಧಾನಸಭಾ ದಕ್ಷಿಣದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಉತ್ತರದಲ್ಲಿ ರೋಡ್ ಶೋ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ವಿಠಲ್? ವೀರೇಶ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ತರವಾದಂತಹ ಒಂದು ಬೆಳವಣಿಗೆ ಆಗಿರುವಂತದ್ದು. ಇರುವಂತಹ ಗೊಂದಲ ನಿವಾರಣೆ ಆಯ್ತು ಅನ್ನೋ ಕ್ಷಣಾರ್ಧದಲ್ಲೇ ಕೂಡ ಅದು ಮತ್ತೆ ಬದಲಾಗಿ ಮತ್ತೊಂದು ಬೇರೆ ತಿರುವನ್ನ ಪಡ್ಕೊಂಡು ಮತ್ತೆ ಅಲ್ಲಿ ಗೊಂದಲ ನಿರ್ಮಾಣ ಆಗಿರುವಂತಹ ಘಟನೆಗೆ ಇವತ್ತಿನ ಇದು ವಿಚಾರಗಳು ಸಾಕ್ಷಿಯಾಗಿರುತ್ತದೆ. ಪ್ರಮುಖವಾಗಿ ಇವತ್ತು ಹೈಕಮಾಂಡ್ ನನಗೆ ಹೇಳಿದೆ ಅನ್ನೋ ನಿಟ್ಟಿನಲ್ಲಿ ನಾನು ದಾವಣಗೆರೆ ಬಂದಿದ್ದೇನೆ ಅಂತೇಳಿ ಮೊದಲೇದಾಗಿ ಜಮೀರ್ ಅಹಮದ್ ಅವರು ಹೇಳುವ ಮೂಲಕ ನಾನು ಮನಸಾರೆ ಬಂದಿಲ್ಲ, ಹೈಕಮಾಂಡ್ ಹೇಳಿದಿರೋ ಕಾರಣಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ತಮ್ಮ ಮೊದಲ ಅಸಮಾಧಾನವನ್ನು ಹೊರಹಾಕುವಂತ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹೈಕಮಾಂಡ್ ಲೆವೆಲ್ ಅಲ್ಲಿ ಸಾಕಷ್ಟು ಲಾಬಿಗಳನ್ನ ಮಾಡಿದ್ರು. ನಾನು ಹೇಳಿದಂತ ಅಭ್ಯರ್ಥಿಗೆ ಟಿಕೆಟ್ ಗೆಲ್ಸ್ಕೊಂಡು ಬಾರದೇ ಇದ್ರೆ ನಾನೇ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನೋ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ ಮನವರಿಕೆ ಮಾಡಿದ್ರು. ಇದೇ ವಿಚಾರದಲ್ಲಿ ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಅವರಿಗೆ ನನ್ನ ಕ್ಷೇತ್ರದಲ್ಲಿ ಬಂದು ಮಾತಾಡೋಕೆ ಆತ ಯಾರು ಅನ್ನುವ ನಿಟ್ಟಿನಲ್ಲಿ ಏಕವಚನದಲ್ಲಿ ಮಾತನಾಡಿದ ನಂತರ ಸಾಕಷ್ಟು ವೈಮನಸ್ಸುಗಳು ಉಂಟಾಗಿತ್ತು. ಇವರಿಬ್ಬರು ನಡುವೆ ಕೂಡ ಒಂದು ಕಂದಕ ನಿರ್ಮಾಣ ಆಗಿತ್ತು. ಇದೇ ವಿಚಾರವನ್ನ ಎತ್ಕೊಂಡು ಅಲ್ಪಸಂಖ್ಯಾತರು ಸಾಕಷ್ಟು ಅಸಮಾಧಾನ ಹೊಂದಿದೆ. ಆದ್ರೆ ಈ ಎಲ್ಲ ಅಸಮಾಧಾನಗಳ ನಿವಾರಣೆಗೆ ಜಮೀರ್ ಅಹಮದ್ ಕ್ಷೇತ್ರಕ್ಕೆ ಬಂದು ಹೋದ್ರೆಲ್ಲ ಸರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಸಾಕಷ್ಟು ದೂರುಗಳು. ಅದೇ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಜಮೀರ್ ಅಹಮದ್ ಅವರಿಗೆ ನೀನೊಂದು ಸಾರಿ ದಕ್ಷಿಣ ಕ್ಷೇತ್ರಕ್ಕೆ ಹೋಗಿ ಬಾ, ಅಲ್ಲಿ ಒಂದು ಪ್ರಚಾರ ಮಾಡಿ ಅಲ್ಲಿರುವಂತಹ ವೈಮನಸ್ಸುಗಳನ್ನ ಸರಿ ಮಾಡು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಮಾಡಿದ್ರು. ಆದ್ರೆ ಜಮೀರ್ ಅಹಮದ್ ಅವರು ಇವತ್ತು ಬಂದು ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲಿಲ್ಲ, ಅಲ್ಲಿ ಯಾವುದೇ ರ್ಯಾಲಿ ಮಾಡಲಿಲ್ಲ.
ಒಬ್ಬ ಮತದಾರ ಬಂಧನ್ನು ಕೂಡ ಸಮರ್ಥಿಗೆ ಮತ ನೀಡುವಂತಹ ಮಾತುಗಳೆಲ್ಲ ಮುಸ್ಲಿಮರಿಗೆ ಕರೆ ಕೊಡುವಂತ ಕೆಲಸವನ್ನು ಸಹ ಮಾಡಿಲ್ಲ. ಆದ್ರೆ ಸೀದಾ ಏನು ನೇರವಾಗಿ ಅಂದ್ರೆ ಆ ದಕ್ಷಿಣ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಬೇಕಂತ ವ್ಯಕ್ತಿ ಎಲ್ಲೊಂದ್ ಕಡೆ ಉತ್ತರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಈಗಾಗಲೇ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡಿಕೊಂಡು ಸಚಿವರ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಆ ಸಚಿವರ ಮನೆ ಮೇನ್ ಗೇಟ್ ನಿಂದ ಅವರ ಮುಖ್ಯ ದೌರ್ಯರು ಕೂಡ ಕಾರ್ನಲ್ಲಿ ಸಾಕಷ್ಟು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಈ ವೇಳೆ ಅವರ ಕಾರ್ಯಕರ್ತರು ಸಾಕಷ್ಟು ಘೋಷಣೆ ಹೇಳಕ್ ಹೋಗ್ತಾರೆ. ಆದ್ರೆ ಭರ್ಜರಿಯಾಗಿ ಏನು ಎಲ್ಲರೂ ಸೇರ್ಕೊಂಡು ಒಳಗಡೆ ಊಟ ಮಾಡ್ತಾರೆ. ಊಟದ ಫೋಟೋಗಳು ವಿಡಿಯೋಗಳು ತಕ್ಷಣ ವೈರಲ್ ಆಗುತ್ತೆ. ಎಲ್ಲ ನಂತರ ಇಬ್ರು ಸಹ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತ ಮಾತನ್ನ ಜಮೀರ್ ಅಹಮದ್ ಅವರು ಹೇಳ್ತಾರೆ. ಆದ್ರೆ ಇಬ್ರು ಸಹ ಕೈ ಕೆಡ್ಕೊಂಡು ನಾವು ಇಬ್ರು ಚಡ್ಡಿ ದೋಸ್ತಿಗಳು, ನಾವು ಹೋಗಬಾರದು ನಿಟ್ಟಲ್ಲಿ ಮಾತನಾಡ್ತೇವೆ ಅಂತೇಳಿ ಪರಸ್ಪರ ಸಚಿವರು ಹೇಳ್ತಾರೆ. ಆದ್ರೆ ಎಲ್ಲರೂ ನಿರೀಕ್ಷೆ ಇರುತ್ತೆ. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿರುವಂತಹ ಅಲ್ಪಸಂಖ್ಯಾತರ ನಿರೀಕ್ಷಿಸಿ ಜಮೀರ್ ಅಹಮದ್ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಭರವಸೆಯನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ಎಲ್ಲ ಸುದ್ದಿಗೋಷ್ಠಿ ಮುಗಿಸಿಕೊಂಡಂತ ಜಮೀರ್ ಅಹಮದ್ ಅವರು ನೇರವಾಗಿ ಹುಬ್ಳಿಗೆ ತೆರಳುತ್ತಾರೆ. ಆದ್ರೆ ಇದರಿಂದ ಅಲ್ಲಿ ಕಾದು ಕುಳಿತಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ನಿರಾಸೆ ಆಗಿರುವಂತದ್ದು. ಇದೆಲ್ಲ ಬೆಳವಣಿಗೆಗಳಾದ ನಂತರ ವೀರೇಶ್ ಆ ದಾವಣಗೆರೆಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಜಮೀರ್ ಅಹಮದ್ ಅವರು ಇನ್ನೂ ಮುನಿಸನ್ನ ಮರ್ತಿಲ್ಲ. ಅವರಿಗೆ ಎಲ್ಲ ಒಂದು ಕಡೆ ತಮ್ಮ ಗೆಲ್ಲೇಬೇಕನ್ನುವಂತ ಆಸೆ ಇಲ್ಲ, ನಿರೀಕ್ಷೆ ಇಲ್ಲ. ಅವರು ಸಾಕಷ್ಟು ಒಂದು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ಚರ್ಚೆ ಆಗ್ತಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆಗೆ ಜಮೀರ್ ಬಂದರೂ ಕೂಡ ಪ್ರಚಾರ ಮಾಡದೆ ಹೋದರು. ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗದ ಜಮೀರ್ ಅಹಮದ್ ಅವರ ಇದೀಗ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಚಿವ ಮಲ್ಲಿಕಾರ್ಜುನ್ ಊಟ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗ್ತಾ ಈ ಭೇಟಿ. ಮುಸ್ಲಿಂ ಮತದಾರರಿಗೆ ಒಂದು ಕರೆ ಕೂಡ ಕೊಡದ ಜಮೀರ್ ಅಹಮದ್ ಅವರು ಹೆಸರಿಗಷ್ಟೇ ಬಂದು ವಾಪಸ್ ಹೋದ್ರ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸೂಚನೆಯಂತೆ ನಾನು ದಾವಣಗೆರೆಗೆ ಬಂದಿದ್ದಾಗಿ ಹೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಹಾಗಿದ್ರೆ ಮನಪೂರ್ವಕವಾಗಿ ಹಾಗೂ ಬರಬೇಕಂತ ಬರಲಿಲ್ವಾ ಅಥವಾ ಕೇವಲ ಸಿಎಂ ಅವರು ಹೇಳಿದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಚುನಾವಣೆ ಇರುವುದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಆದರೆ ಜಮೀರ್ ರೋಡ್ ಶೋ ನಡೆಸಿದ್ದು ದಾವಣಗೆರೆಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂತಹ ಒಂದು ಭೇಟಿ ಜಮೀರ್ ಅಹಮದ್ ಅವರದ್ದು ಆಯ್ತಾ? ಹಾಗಾದ್ರೆ ಇವರ ನಡೆಯ ಉದ್ದೇಶವಾದರೂ ಏನು? ಪ್ರಚಾರಕ್ಕೆ ಹೋಗಲಿಲ್ಲ ಸಚಿವ ಜಮೀರ್ ಅವರು, ಸಮುದಾಯಕ್ಕೆ ಒಂದೇ ಒಂದು ಕರೆಯನ್ನು ಕೊಡಲಿಲ್ಲ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರವರಿಗೆ ನಿಮ್ಮ ಮತವನ್ನ ಹಾಕಿ ಅಂತಕ್ಕಂಥ ಒಂದೇ ಒಂದು ಕರೆಯನ್ನ ಕೊಡಲಿಲ್ಲ. ಹಾಗಾದ್ರೆ ನನಗೆ ಸಿಎಂ ಹೇಳಿದ್ರು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ, ನೇರವಾಗಿ ಬಂದಿದ್ದೇನೆ, ಕೇರಳದ ಚುನಾವಣಾ ಸ್ಟಾರ್ ಪ್ರಚಾರಕನಾಗಿದ್ದೇನೆ, ಹೀಗೆಲ್ಲ ಹೇಳಿದ್ದಾರೆ. ಆದರೆ ಮುಖ್ಯವಾಗಿರತಕ್ಕಂತಹ ಕಾರ್ಯವನ್ನ ಬಿಟ್ಟು ಕೇವಲ ಇದು ನೆಪ ಮಾತ್ರಕ್ಕೆ ಭೇಟಿ ಆಯ್ತಾ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತು, ಚಡ್ಡಿ ದೋಸ್ಗಳು. ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದು ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ, ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ವಿಠಲ್, ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಜಮೀರ್ ಅಹಮದ್ ಅವರ ಈ ಒಂದು ಭೇಟಿ ಕೇವಲ ನೆಪ ಮಾತ್ರಕ್ಕೆ ಸಾಕ್ಷಿಯಾಗಿದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಒಂದೇ ಒಂದು ಮತಯಾಚಿಸಿ ಅಂತಕ್ಕಂತಹ ಅವರ ಬಾಯಿಂದ ಒಂದು ಮಾತು ಬರಲಿಲ್ಲ. ಸಿಎಂ ಅವರು ಹೇಳಿದ್ರು, ನಾನು ನೇರವಾಗಿ ಇಲ್ಲಿ ಬಂದಿದ್ದೇನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ವಿಧಾನಸಭಾ ದಕ್ಷಿಣದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಉತ್ತರದಲ್ಲಿ ರೋಡ್ ಶೋ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ವಿಠಲ್?
ವೀರೇಶ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ತರವಾದಂತಹ ಒಂದು ಬೆಳವಣಿಗೆ ಆಗಿರುವಂತದ್ದು. ಇರುವಂತಹ ಗೊಂದಲ ನಿವಾರಣೆ ಆಯ್ತು ಅನ್ನೋ ಕ್ಷಣಾರ್ಧದಲ್ಲೇ ಕೂಡ ಅದು ಮತ್ತೆ ಬದಲಾಗಿ ಮತ್ತೊಂದು ಬೇರೆ ತಿರುವನ್ನ ಪಡ್ಕೊಂಡು ಮತ್ತೆ ಅಲ್ಲಿ ಗೊಂದಲ ನಿರ್ಮಾಣ ಆಗಿರುವಂತಹ ಘಟನೆಗೆ ಇವತ್ತಿನ ವಿಚಾರಗಳು ಸಾಕ್ಷಿಯಾಗಿರುತ್ತದೆ. ಪ್ರಮುಖವಾಗಿ ಇವತ್ತು ಏನು ಹೈಕಮಾಂಡ್ ನನಗೆ ಹೇಳಿದೆ ಅನ್ನೋ ನಿಟ್ಟಿನಲ್ಲಿ ನಾನು ದಾವಣಗೆರೆ ಬಂದಿದ್ದೇನೆ ಅಂತೇಳಿ ಮೊದಲೇದಾಗಿ ಏನು ಜಮೀರ್ ಅಹಮದ್ ಅವರು ಹೇಳುವ ಮೂಲಕ ಏನು ನಾನು ಮನಸಾರೆ ಬಂದಿಲ್ಲ, ಹೈಕಮಾಂಡ್ ಹೇಳಿದಿರೋ ಕಾರಣಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ತಮ್ಮ ಮೊದಲ ಅಸಮಾಧಾನವನ್ನು ಹೊರಹಾಕುವಂತ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹೈಕಮಾಂಡ್ ಲೆವೆಲ್ ಅಲ್ಲಿ ಸಾಕಷ್ಟು ಲಾಬಿಗಳನ್ನ ಮಾಡಿದ್ರು. ನಾನು ಹೇಳಿದಂತ ಅಭ್ಯರ್ಥಿಗೆ ಟಿಕೆಟ್ ನಾನು ಗೆಲ್ಲಿಸಿಕೊಂಡು ಬಾರದೇ ಇದ್ರೆ ನಾನೇ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನೋ ಮಟ್ಟಿಗೆ ಏನು ಹೈಕಮಾಂಡ್ ಅಲ್ಲಿ ಮನವರಿಕೆ ಮಾಡಿದ್ರು. ಇದೇ ವಿಚಾರದಲ್ಲಿ ಕೂಡ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಅವರಿಗೆ ನನ್ನ ಕ್ಷೇತ್ರದಲ್ಲಿ ಬಂದು ಮಾತಾಡೋಕೆ ಆತ ಯಾರು ಅನ್ನುವ ನಿಟ್ಟಿನಲ್ಲಿ ಏಕವಚನದಲ್ಲಿ ಏನು ಮಾತನಾಡಿದ ನಂತರ ಸಾಕಷ್ಟು ವೈಮನಸ್ಸುಗಳು ಉಂಟಾಗಿತ್ತು. ಇಬ್ಬರು ನಡುವೆ ಕೂಡ ಒಂದು ಕಂದಕ ನಿರ್ಮಾಣ ಆಗಿತ್ತು. ಇದೇ ವಿಚಾರವನ್ನ ಎತ್ಕೊಂಡು ಅಲ್ಪಸಂಖ್ಯಾತರು ಸಾಕಷ್ಟು ಅಸಮಾಧಾನ ಹೊಂದಿದೆ. ಆದ್ರೆ ಈ ಎಲ್ಲ ಅಸಮಾಧಾನಗಳ ನಿವಾರಣೆಗೆ ಜಮೀರ್ ಅಹಮದ್ ಕ್ಷೇತ್ರಕ್ಕೆ ಬಂದು ಹೋದ್ರೆಲ್ಲ ಸರಿಯಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಸಾಕಷ್ಟು ದೂರುಗಳು. ಅದೇ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಏನು ಜಮೀರ್ ಅಹಮದ್ ಅವರಿಗೆ ನೀನೊಂದು ಸಾರಿ ದಕ್ಷಿಣ ಕ್ಷೇತ್ರಕ್ಕೆ ಹೋಗಿ ಬಾ, ಅಲ್ಲಿ ಒಂದು ಪ್ರಚಾರ ಮಾಡಿ ಅಲ್ಲಿರುವಂತಹ ವೈಮನಸ್ಸುಗಳನ್ನ ಸರಿ ಮಾಡು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಮಾಡಿದ್ರು. ಆದ್ರೆ ಜಮೀರ್ ಅಹಮದ್ ಅವರು ಇವತ್ತು ಬಂದು ಏನು ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲಿಲ್ಲ, ಅಲ್ಲಿ ಯಾವುದೇ ರ್ಯಾಲಿ ಮಾಡಲಿಲ್ಲ. ಒಬ್ಬ ಮತದಾರ ಬಂದಲ್ಲೂ ಕೂಡ ಸಮರ್ಥಿಗೆ ಮತ ನೀಡಿ ಮಾತನಾಡಲ್ಲ, ಮುಸ್ಲಿಮರಿಗೆ ಕರೆ ಕೊಡುವಂತ ಕೆಲಸವನ್ನು ಸಹ ಮಾಡಲಿಲ್ಲ. ಆದ್ರೆ ಸೀದಾ ಏನು ನೇರವಾಗಿ ಅಂದ್ರೆ ಆ ದಕ್ಷಿಣ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಬೇಕಂತ ವ್ಯಕ್ತಿ ಎಲ್ಲೊಂದ್ ಕಡೆ ಉತ್ತರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಈಗಾಗಲೇ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡಿಕೊಂಡು ಸಚಿವರು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಆ ಸಚಿವರ ಮನೆ ಮೇನ್ ಗೇಟ್ ನಿಂದ ಅವರ ಮುಖ್ಯದವರು ಕೂಡ ಕಾರ್ನಲ್ಲಿ ಸಾಕಷ್ಟು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಈ ವೇಳೆ ಅವರ ಕಾರ್ಯಕರ್ತರು ಸಾಕಷ್ಟು ಘೋಷಣೆಗಳನ್ನು ಕೊಡ್ತಾರೆ. ಆದ್ರೆ ಭರ್ಜರಿಯಾಗಿ ಏನು ಎಲ್ಲರೂ ಸೇರ್ಕೊಂಡು ಒಳಗಡೆ ಊಟ ಮಾಡ್ತಾರೆ. ಊಟದ ಫೋಟೋಗಳು ವಿಡಿಯೋಗಳು ತಕ್ಷಣ ವೈರಲ್ ಆಗುತ್ತೆ. ಎಲ್ಲ ನಂತರ ಇಬ್ರು ಸಹ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾ ಅನ್ನುವಂತ ಮಾತನ್ನ ಜಮೀರ್ ಅಹಮದ್ ಅವರು ಹೇಳ್ತಾರೆ. ಆದ್ರೆ ಇಬ್ರು ಸಹ ಕೈ ಕೆಡ್ಕೊಂಡು ನಾವು ಇಬ್ರು ಚಡ್ಡಿ ದೋಸ್ತಿಗಳು, ನಾವು ಹೋಗಬಾರ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾರೆ ಅಂತೇಳಿ ಪರಸ್ಪರ ಸಚಿವರು ಹೇಳ್ತಾರೆ. ಆದ್ರೆ ಎಲ್ಲರೂ ನಿರೀಕ್ಷೆ ಇರುತ್ತೆ. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿರುವಂತಹ ಅಲ್ಪಸಂಖ್ಯಾತರ ನಿರೀಕ್ಷಿಸಿ ಜಮೀರ್ ಅಹಮದ್ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಭರವಸೆಯನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ಎಲ್ಲ ಸುದ್ದಿಗೋಷ್ಠಿ ಮುಗಿಸಿಕೊಂಡಂತ ಜಮೀರ್ ಅಹಮದ್ ಅವರು ನೇರವಾಗಿ ಹುಬ್ಳಿಗೆ ತೆರಳುತ್ತಾರೆ. ಆದ್ರೆ ಇದರಿಂದ ಅಲ್ಲಿ ಕಾದು ಕುಳಿತಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ನಿರಾಸೆ ಆಗಿರುವಂತದ್ದು. ಇದೆಲ್ಲ ಬೆಳವಣಿಗೆಗಳಾದ ನಂತರ ವೀರೇಶ್ ಆ ದಾವಣಗೆರೆಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಜಮೀರ್ ಅಹಮದ್ ಅವರು ಇನ್ನೂ ಮುನಿಸನ್ನ ಮರ್ತಿಲ್ಲ. ಅವರಿಗೆ ಎಲ್ಲ ಒಂದ್ ಕಡೆ ತಮ್ಮ ಗೆಲ್ಲೇಬೇಕನ್ನುವಂತ ಆಸೆ ಇಲ್ಲ, ನಿರೀಕ್ಷೆ ಇಲ್ಲ. ಅವರು ಸಾಕಷ್ಟು ಒಂದು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ಚರ್ಚೆ ಆಗ್ತಿರುವಂತದ್ದು ವೀರೇಶ್. ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿಗಾಗಿ.